ಹಾಯ್ ಫ್ರೆಂಡ್ಸ್, ಪ್ರಧಾನಿ ಮೋದಿ ಹೆಂಡತಿಯ ಬಗ್ಗೆ ನಿಮಗೆ ಗೊತ್ತಾ? ಜಶೋದಾಬೆನ್ ಮೋದಿ ಕಣ್ಣೀರ ಕತೆ ಏನು? ಜೀವನದಲ್ಲಿ ಜಶೋದಾಬೆನ್ ಪಟ್ಟ ಕಷ್ಟ ಎಷ್ಟು? ಈಗ ಅವರ ಬದುಕು ಹೇಗೆ ಸಾಗ್ತಿದೆ? ಪತಿ ಮೋದಿಯನ್ನು ಕೊನೆಯದಾಗಿ ನೋಡಿದ್ದು ಯಾವಾಗ? ಮೋದಿ ಬಗ್ಗೆ ಜಶೋದಾಬೆನ್ ಹೇಳೋದು ಏನು? ಜಶೋದಾಬೆನ್ಗೆ ಎಷ್ಟು ಪೆನ್ಷನ್ ಬರುತ್ತೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜಶೋದಾಬೆನ್ ಜನನ ಮತ್ತು ಬಾಲ್ಯ. ಜಶೋದಾಬೆನ್ ಮೋದಿ ವಿಶ್ವದ ಪ್ರಭಾವಿ ನಾಯಕರ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಪತ್ನಿ. ಇವರು 1952ರಲ್ಲಿ ಗುಜರಾತ್ನ ಮೆಹಸಾನಾ ಜಿಲ್ಲೆಯ ಉಂಜಾ ತಾಲೂಕಿನಲ್ಲಿ ಜನಿಸಿದ್ರು. ತಂದೆ ಹೆಸರು ಚಿಮನ್ ಲಾಲ್ ಮೋದಿ, ತಾಯಿಯ ಹೆಸರು ಬಹಿರಂಗವಾಗಿಲ್ಲ. ಇವರಿಗೆ ಅಶೋಕ್ ಮೋದಿ, ಕಮಲೇಶ್ ಮೋದಿ ಅನ್ನೋ ಸಹೋದರರು ಇದ್ದಾರೆ. ಜಶೋದಾಬೆನ್ 2 ವರ್ಷದವರಿದ್ದಾಗ ತಾಯಿ ವಿಧಿವಶರಾದ್ರು. ಆಗೆಲ್ಲ ಬಾಲ್ಯ ವಿವಾಹ ಕಾಮನ್ ಆಗಿತ್ತು. 3 ವರ್ಷದ ಜಶೋದಾಬೆನ್ ಮತ್ತು 5 ವರ್ಷದ ನರೇಂದ್ರ ಮೋದಿ ನಡುವೆ ಎಂಗೇಜ್ಮೆಂಟ್ ಮಾಡಲಾಯಿತು. 7ನೇ ಕ್ಲಾಸ್ ಓದುತ್ತಿದ್ದ ಅಂದ್ರೆ 11 ವರ್ಷದ ಜಶೋದಾಬೆನ್ಗೆ 13 ವರ್ಷದ ನರೇಂದ್ರ ಮೋದಿ ಜೊತೆ ಮದ್ವೆನೂ ಮಾಡಲಾಯಿತು. ಇದಾದ್ಮೇಲೆ ಜಶೋದಾಬೆನ್ ಓದು ನಿಲ್ಲಿಸಿದ್ರು. ಅಪ್ರಾಪ್ತೆಯಾಗಿದ್ರಿಂದ ಜಶೋದಾಬೆನ್ರನ್ನು ಗಂಡನ ಮನೆಗೆ ಕಳುಹಿಸಿರ್ಲಿಲ್ಲ. ಆದ್ರೆ 16 ವರ್ಷದವರಾದಾಗ ಅಂದ್ರೆ 1968ರಲ್ಲಿ ಜಶೋದಾಬೆನ್ ಪತಿ ಮೋದಿ ಮನೆಗೆ ಬಂದ್ರು. ಮನೆಗೆ ಬಂದ ಹೆಂಡತಿಗೆ ಮೋದಿ ಹೇಳಿದ್ದೇನು? ಓದಿ ಓದಿ ಟೀಚರ್ ಆದ ಜಶೋದಾಬೆನ್ ಮೋದಿ. ಆಗಾಗಲೇ 18 ವರ್ಷ ವಯಸ್ಸಾಗಿದ್ದ ನರೇಂದ್ರ ಮೋದಿಗೆ ಸಾಂಸಾರಿಕ ಜೀವನದಲ್ಲಿ ಇಂಟ್ರೆಸ್ಟ್ ಹೋಗಿತ್ತು. ಪತ್ನಿ ಮನೆಗೆ ಬಂದಾಗ ಮಾತನಾಡಿದ್ದ ಮೋದಿ, ನಾನು ಇಡೀ ದೇಶದಾದ್ಯಂತ ಸುತ್ತಾಡ್ತಾ ಇರ್ತೀನಿ. ನನಗೆ ಎಲ್ಲಿಗೆ ಹೋಗಬೇಕೆನ್ನಿಸಿದ್ರೂ ಹೋಗ್ತೀನಿ. ನೀನು ನನ್ನ ಹಿಂದೆನೆ ಬರೋಕೆ ಆಗುತ್ತಾ? ನೀನು ಇನ್ನೂ ಚಿಕ್ಕವಳಾಗಿದ್ರೂ ನಿನ್ನ ಅತ್ತೆ ಮನೆಗೆ ಬಂದಿದ್ದು ಯಾಕೆ? ನೀನು ಓದು ಮುಂದುವರಿಸೋದ್ರ ಕಡೆಗೆ ಗಮನ ಕೊಡಬೇಕು ಅಂತ ಬುದ್ಧಿವಾದ ಹೇಳ್ತಿದ್ರು. ಜಶೋದಾಬೆನ್ ಮನೆಗೆ ಬಂದು 3 ತಿಂಗಳು ಕಳೆದಿತ್ತು ಅಷ್ಟೇ. ಮೋದಿ ಮನೆ ಬಿಟ್ಟು ಹೋದ್ರು. ಇದಾದ್ಮೇಲೆ ಶಿಕ್ಷಣ ಕಂಟಿನ್ಯೂ ಮಾಡಿದ ಜಶೋದಾಬೆನ್ 1972ರಲ್ಲಿ ಹೈಸ್ಕೂಲ್ ಮುಗಿಸಿದ್ರು. ಪತಿ ಬಿಟ್ಟು ಹೋದ 2 ವರ್ಷದಲ್ಲಿ ತಂದೆ ಚಿಮನ್ ಲಾಲ್ ಕೂಡ ಪ್ರಾಣ ಬಿಟ್ರು. ಇದರಿಂದ ಜಶೋದಾಬೆನ್ಗೆ ಮತ್ತೊಂದು ಆಘಾತ ಆಗೋಯ್ತು. 1974ರಲ್ಲಿ SSC ಪಾಸ್ ಮಾಡ್ಕೊಂಡ ಜಶೋದಾಬೆನ್ 1976ರಲ್ಲಿ ಟೀಚರ್ ಟ್ರೈನಿಂಗ್ ಪಡ್ಕೊಂಡ್ರು. ಮನೆಗೆ ಹೋಗಲಿಲ್ಲ ನರೇಂದ್ರ ಮೋದಿ. ಟೀಚರ್ ವೃತ್ತಿ ಶುರು ಮಾಡಿದ ಪತ್ನಿ. ಹಿಮಾಲಯಕ್ಕೆ ಹೋಗಿದ್ದ ಮೋದಿ 3 ವರ್ಷಗಳ ಬಳಿಕ ಬಂದ್ರು ಮನೆಗೆ ಬರಲಿಲ್ಲ. ಮೊದಲಿಗೆ ಚಿಕ್ಕಪ್ಪನ ಟೀ ಅಂಗಡಿಗೆ ಹೋಗಿ ಕೆಲಸ ಮಾಡಿದ್ರು. ನಂತರದಲ್ಲಿ RSS ರಾಜಕೀಯದಲ್ಲಿ ಕಂಪ್ಲೀಟ್ ಆಗಿ ತೊಡಗಿಸಿಕೊಂಡ್ರು. ಇತ್ತ ಜಶೋದಾಬೆನ್ 1978ರಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಕೆಲಸ ಶುರು ಮಾಡಿದ್ರು. ಮೋದಿ ಮನೆ ಬಿಟ್ಟು ತಮ್ಮ ಸಹೋದರ ಅಶೋಕ್ ಮೋದಿ ಬಳಿ ಬಂದು ವಾಸಿಸೋಕೆ ಶುರು ಮಾಡಿದ್ರು. ಹೀಗೆ ಜೀವನ ಸವೆಸಿದ ಜಶೋದಾಬೆನ್ 2009ರಲ್ಲಿ ರಿಟೈರ್ಡ್ ಆದ್ರು. ಆಗ ಅವರಿಗೆ 10,000 ರೂಪಾಯಿ ಸಂಬಳ ಬರ್ತಿತ್ತು. ಜಶೋದಾಬೆನ್ ಬದುಕು ಹೇಗಿದೆ? ಈಗ 72 ವರ್ಷ ವಯಸ್ಸಾಗಿರೋ ಜಶೋದಾಬೆನ್ ಉಂಜಾದಲ್ಲಿರೋ ತಮ್ಮ ಸಹೋದರನ ಮನೆಯಲ್ಲಿ ವಾಸವಿದ್ದಾರೆ. ತಿಂಗಳಿಗೆ 14,000 ರೂಪಾಯಿ ಪಿಂಚಣಿ ಬರ್ತಿದ್ದು ಅದೇ ಇವರ ಜೀವನಕ್ಕೆ ಆಧಾರವಾಗಿದೆ. ತಮ್ಮ ಪಾಡಿಗೆ ತಾವಿರೋ ಜಶೋದಾಬೆನ್ ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತಾರೆ. ದುರ್ಗೆಯ ಅಪ್ರತಿಮ ಭಕ್ತೆಯಾಗಿದ್ದು ಪ್ರತಿದಿನ ಎದ್ದ ಕೂಡಲೇ ದುರ್ಗಾ ಪೂಜೆ ಮಾಡ್ತಾರೆ. ರಾಜಕೀಯದಲ್ಲಿ ಅಷ್ಟೊಂದು ಆಕ್ಟಿವ್ ಆಗಿಲ್ಲ. ಕ್ಯಾಮರಾ ಮುಂದೆ ಬರೋದು ಕೂಡ ಅಪರೂಪವೇ. ಆದ್ರೆ ಸಾಮಾಜಿಕ ಕಾರ್ಯಗಳಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಸ್ಲಂಗಳನ್ನು ಬಲವಂತವಾಗಿ ಧ್ವಂಸಗೊಳಿಸಿದಾಗ ಅದರ ವಿರುದ್ಧ ಬೀದಿಯಲ್ಲಿ ಕುಳಿತು ಹೋರಾಟ ನಡೆಸಿದ್ರು. ಬಡವರಿಗೆ ಧನಿಯಾಗಿದ್ರು. ಜಶೋದಾಬೆನ್ ಮತ್ತವರ ಕುಟುಂಬ ಮಾಧ್ಯಮಗಳ ಮುಂದೆ ಮಾತನಾಡೋದೇ ಇಲ್ಲ. ಮೋದಿ ಮತ್ತು ಅವರದ್ದು ವೈಯಕ್ತಿಕ ವಿಚಾರ ಅಂತ ಹೇಳ್ಕೊಂಡಿದ್ದಾರೆ. ಅಂದಹಾಗೆ ಮೋದಿ ಪ್ರಧಾನಿ ಆದಾಗ ಇವರಿಗೆ ಕೆಲಕಾಲ ಸೆಕ್ಯೂರಿಟಿ ಕೂಡ ನೀಡಲಾಗಿತ್ತು. 2014ರವರೆಗೆ ಜಶೋದಾಬೆನ್ ಅಜ್ಞಾತವಾಸ. ಜಶೋದಾಬೆನ್ ಮೋದಿ ಪತ್ನಿ ಅನ್ನೋ ವಿಚಾರ ಯಾರಿಗೂ ಗೊತ್ತಿರಲಿಲ್ಲ. ನರೇಂದ್ರ ಮೋದಿ ಗುಜರಾತ್ CM ಆದಾಗ 3-4 ವಿಧಾನಸಭೆ ಚುನಾವಣೆ ಸ್ಪರ್ಧಿಸಿದಾಗಲೂ ಅಫಿಡವಿಟ್ನಲ್ಲೂ ಹೆಂಡತಿ ಬಗ್ಗೆ ಉಲ್ಲೇಖಿಸಲಿಲ್ಲ. ಆ ಜಾಗವನ್ನ ಬ್ಲಾಂಕ್ ಬಿಟ್ಟಿದ್ರು. ಹೀಗಾಗಿ ನರೇಂದ್ರ ಮೋದಿಗೆ ಪತ್ನಿ ಇರೋ ವಿಚಾರ ಬಹಿರಂಗವಾಗಿರ್ಲಿಲ್ಲ.
ಒಬ್ಬ ಸಿಎಂ ಪತ್ನಿಯಾದ್ರೂ ಜಶೋದಾಬೆನ್ ಕೂಡ ಎಲ್ಲೂ ತಮ್ಮ ಗಂಡ ನರೇಂದ್ರ ಮೋದಿ ಅಂತ ಹೇಳ್ಕೊಳ್ಳಿಲ್ಲ. ಅಜ್ಞಾತವಾಸ ಅನುಭವಿಸಿದ್ರು. ಆದ್ರೆ 2014ರ ಲೋಕಸಭೆ ಚುನಾವಣೆ ಟೈಮಲ್ಲಿ ಮೋದಿ ಅಫಿಡವಿಟ್ನಲ್ಲಿ ಪತ್ನಿ ಹೆಸರು ಉಲ್ಲೇಖಿಸೋದು ಕಡ್ಡಾಯವಾಗಿತ್ತು. ಹೀಗಾಗಿ ಪತ್ನಿ ಕಾಲಂನಲ್ಲಿ ಜಶೋದಾಬೆನ್ ಅಂತ ಉಲ್ಲೇಖಿಸಿದ್ರು. ಇದು ಇಡೀ ದೇಶದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಜಶೋದಾಬೆನ್ ಯಾರು ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಯಿತು. ಮೋದಿ ಬಗ್ಗೆ ಜಶೋದಾಬೆನ್ ಹೇಳೋದೇನು? ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಆದಾಗ ಜಶೋದಾಬೆನ್ ಒಂದು ವ್ರತ ಕೈಗೊಂಡಿದ್ರು. ಮೋದಿ ಪ್ರಧಾನಿ ಆಗೋವರೆಗೆ ನಾನು ಅಕ್ಕಿಯಿಂದ ಮಾಡಲ್ಪಟ್ಟ ಪದಾರ್ಥ ತಿನ್ನಲ್ಲ ಅಂತ ಶಪಥ ಮಾಡಿದ್ರು. ಆದ್ರೆ ನಂತರದಲ್ಲಿ ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋ ಸಮಾರಂಭಕ್ಕೆ ಜಶೋದಾಬೆನ್ರನ್ನು ಕರೆಯಲೇ ಇಲ್ಲ. ಆದ್ರೂ ಮೋದಿ ಬಗ್ಗೆ ಜಶೋದಾಬೆನ್ ಒಳ್ಳೆಯ ಅಭಿಪ್ರಾಯ ಹೊಂದಿದ್ದಾರೆ. ಅವರು ಮೋದಿ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಮೋದಿ ಅವರು ನನ್ನನ್ನ ಈಗ್ಲಾದ್ರೂ ನೆನಪು ಮಾಡಿಕೊಂಡಿದ್ದಾರೆ ಅನ್ನೋದೇ ನನಗೆ ಸಂತೋಷ. ಅಷ್ಟಕ್ಕೂ ಮೋದಿ ಮದುವೆ ಆಗಿಲ್ಲ ಅಂತ ಪಬ್ಲಿಕ್ ಆಗಿ ಎಲ್ಲೂ ಹೇಳ್ಕೊಂಡಿಲ್ಲ. ನಾನು ಅವರ ಹೆಂಡತಿಯಾಗೇ ಇರ್ತೀನಿ. ನನಗೆ ನನ್ನ ಪತಿಯ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಅವರು ಈಗ ಪ್ರಧಾನಿ ಆಗಿದ್ದಕ್ಕೆ ತುಂಬಾ ಖುಷಿಯಾಗಿದೆ. ಅವರು ಕರೆದ್ರೆ ನಾನು ಹೋಗಿ ಭೇಟಿಯಾಗಲು ಸಿದ್ಧ. ಸಮಯ ಬಂದಾಗ ನಾನು ಹೋಗಿ ಅವರನ್ನ ಭೇಟಿ ಆಗ್ತೀನಿ. ಅವರು ಜನರಿಗೆ ನೀಡಿದ ಎಲ್ಲ ಭರವಸೆಗಳನ್ನ ಈಡೇರಿಸುವಂತಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಳ್ತೀನಿ. ಅವರು ಭಾಷಣ ಮಾಡೋದನ್ನು ನಾನು ಟಿವಿಯಲ್ಲಿ ನೋಡ್ತೀನಿ. ತುಂಬಾ ಖುಷಿಯಾಗುತ್ತೆ ಅಂತ ಜಶೋದಾಬೆನ್ ಹೇಳ್ಕೊಂಡಿದ್ದಾರೆ. ಮೋದಿ ಪತ್ನಿಗೆ ವಿಚ್ಛೇದನ ನೀಡಿಲ್ಲ. ಇಬ್ಬರು ಮತ್ತೊಂದು ಮದುವೆ ಆಗಿಲ್ಲ. ನರೇಂದ್ರ ಮೋದಿ ಪತ್ನಿಯಿಂದ ದೂರವಾಗಿದ್ರೂ ಇನ್ನೂ ವಿಚ್ಛೇದನ ನೀಡಿಲ್ಲ. ಸನ್ಯಾಸಿಯಾಗಿ ಬದಲಾದ ಮೋದಿ ಮತ್ತೊಂದು ಮದುವೆಯೂ ಆಗ್ಲಿಲ್ಲ. RSS ಸೇರಿ ನಂತರ ರಾಜಕೀಯದಲ್ಲಿ ತೊಡಗಿಸಿಕೊಂಡ್ರು. ಮತ್ತೊಂದ್ ಕಡೆ ಜಶೋದಾಬೆನ್ ಕೂಡ ಮತ್ತೊಂದು ಮದುವೆ ಆಗ್ಲಿಲ್ಲ. ಇಬ್ಬರು ಏಕಾಂಗಿಯಾಗಿಯೇ ಜೀವನ ಸಾಗಿಸಿದ್ದಾರೆ. ಮೋದಿ ಮತ್ತು ಜಶೋದಾಬೆನ್ ದೂರವಾದ ಬಳಿಕ ಒಂದೇ ಒಂದು ಸಲ ಭೇಟಿಯಾಗಿದ್ದಾರೆ. ಗುಜರಾತ್ ಸಿಎಂ ಆಗಿದ್ದ ಮೋದಿ ಗ್ರಾಮದ ದೇವಸ್ಥಾನವೊಂದಕ್ಕೆ ಬಂದಿದ್ರು. ಆಗ ಮೋದಿ ಮತ್ತು ಜಶೋದಾಬೆನ್ ಮುಖಾಮುಖಿಯಾಗಿದ್ರು. ಆದ್ರೆ ಇಬ್ಬರು ಒಂದೇ ಒಂದು ಮಾತು ಕೂಡ ಆಡ್ಲಿಲ್ಲ. ಜಸ್ಟ್ ಒಬ್ಬರನ್ನೊಬ್ರು ನೋಡ್ಕೊಂಡಿದ್ರು ಅಷ್ಟೇ. ಇದಾದ್ಮೇಲೆ ಈವರೆಗೆ ಜಶೋದಾಬೆನ್ ಮೋದಿಯನ್ನ ಡೈರೆಕ್ಟ್ ಆಗಿ ನೋಡ್ಲಿಲ್ಲ. ಕರ್ನಾಟಕಕ್ಕೂ ಬಂದಿದ್ದಾರೆ ಮೋದಿ ಪತ್ನಿ ಜಶೋದಾಬೆನ್ ಆಗಾಗ್ಗೆ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇರ್ತಾರೆ. ಅದೇ ರೀತಿ ಕರ್ನಾಟಕಕ್ಕೂ ಬಂದು ಹೋಗಿದ್ದಾರೆ. ಶೃಂಗೇರಿ ಶಾರದಾಂಬೆ ಸನ್ನಿಧಿ ಸೇರಿದಂತೆ ಚಿತ್ರದುರ್ಗ, ಬೆಂಗಳೂರು, ಶಿವಮೊಗ್ಗದ ವಿವಿಧ ದೇವಸ್ಥಾನ ಮತ್ತು ಮಂದಿರಗಳಿಗೆ ಭೇಟಿ ನೀಡಿದ್ದಾರೆ. ಕರ್ನಾಟಕ ಮಾತ್ರವಲ್ಲ, ಪಕ್ಕದ ತೆಲಂಗಾಣಕ್ಕೂ ಭೇಟಿ ನೀಡಿದ್ರು. 2018ರಲ್ಲಿ ಇವರ ಕಾರು ಅಪಘಾತವಾಗಿ ಸ್ವಲ್ಪದ್ರಲ್ಲೇ ಪಾರಾಗಿದ್ರು. ಫ್ರೆಂಡ್ಸ್, ಇದು ಪ್ರಧಾನಿ ಮೋದಿ ಪತ್ನಿ ಜಶೋದಾಬೆನ್ ಬಗ್ಗೆ, ಅವರ ಜೀವನದ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ಬಾಲ್ಯ ವಿವಾಹ, ತಿಳುವಳಿಕೆಗೂ ಮುನ್ನ ಕುಟುಂಬದವರು ಒತ್ತಾಯದಿಂದ ಮಾಡೋ ಮದುವೆ ಕತೆ ಏನಾಗುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅನ್ಬಹುದು. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.